ಕಾಡಂಚಿನ ಪ್ರದೇಶಗಳಿಗೆ ರೈತರು ಒಂಟಿಯಾಗಿ ಹೋಗಬೇಡಿ. ಅರಣ್ಯಾಧಿಕಾರಿ ವಿಜಯಕುಮಾರ್ ಮನವಿ. ಸೇಡಂ ತಾಲೂಕಿನ ಪಾಕಲ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕೊಂಪಲ್ಲಿ ಅರಣ್ಯದಲ್ಲಿ ಕೆಲ ದಿನಗಳ ಹಿಂದೆ ಹಸುವಿನ ಮೇಲೆ ಚಿರತೆ ದಾಳಿ ಮಾಡಿದೆ ಎಂದು ಅನುಮಾನ ವ್ಯಕ್ತವಾಗಿದ್ದು, ಹೆಜ್ಜೆ ಗುರುತುಗಳು ಸಿಕ್ಕಿರುವ ಹಿನ್ನೆಲೆ ವರದಿಯಾಗಿದೆ. ಶುಕ್ರವಾರ ರಾತ್ರಿ ಸಮಯದಲ್ಲಿ ಅನುಮಾನಾಸ್ಪದವಾಗಿ ಒಂದು ಪ್ರಾಣಿ ಕಾಣಿಸಿದ್ದು, ಶನಿವಾರ ಬೆಳಗ್ಗೆ ಅರಣ್ಯಾಧಿಕಾರಿಗಳಾದ ವಿಜಯಕುಮಾರ್ ಪಿ ಬಡಿಗೇರ್ ಮತ್ತು ಭೀಮಣ್ಣಗೌಡ ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ಹೆಜ್ಜೆಯ ಗುರುತುಗಳನ್ನು ಪತ್ತೆ ಹಚ್ಚಿ ಇದು ಚಿರತೆ ಹೆಜ್ಜೆ ಗುರುತುಗಳಲ್ಲ ಎಂದು ಹೇಳಿದರು. ಆದರೂ ಸಾರ್ವಜನಿಕರು ಮತ್ತು ರೈತರು ಕಾಡಂಚಿನ ಪ್ರದೇಶದಲ್ಲಿ ರಾತ್ರಿ ಸಮಯ ತಿರುಗಾಡಬಾರದು ಮತ್ತು ಯಾವುದೇ ಸಾಕು ಪ್ರಾಣಿಗಳನ್ನು ಅರಣ್ಯ ಪ್ರದೇಶಗಳ ಹತ್ತಿರಕ್ಕೆ ಬಿಡಬಾರದು ಎಂದು ಹೇಳಿದರು. ಕೊಂಪಲ್ಲಿ ಅರಣ್ಯ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾಗರೂಕರಾಗಿರಬೇಕು ಮತ್ತು ಸಾಯಂಕಾಲ 6 ಗಂಟೆಯ ನಂತರ ರೈತರು ಹೊಲಗಳಿಗೆ ಒಂಟಿಯಾಗಿ ಹೋಗಬಾರದು. ಒಂದು ವೇಳೆ ಹೋಗುವುದು ಅನಿವಾರ್ಯವಾಗಿದ್ದಾಗ ಸುಮಾರು 2 ಇಲ್ಲವೇ ಅದಕ್ಕಿಂತ ಹೆಚ್ಚಿನ ಜನರು ಹೋಗಿ ಹಾಗೆ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ತಿರುಗಾಡಬೇಕು ಎಂದು ವಿಜಯಕುಮಾರ್ ಅವರು ರೈತರಲ್ಲಿ ಜಾಗೃತಿ ಮೂಡಿಸಿದರು. ಚಿರತೆಯನ್ನ ಸೆರೆ ಹಿಡಿಯಲು ಅದಕ್ಕೆ ಸಂಬಂಧಿಸಿದ ಬೋನ್ ವ್ಯವಸ್ಥೆ ಮಾಡಲಾಗಿದೆ. ರೈತರು ಮತ್ತು ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ಜಾಗರೂಕರಾಗಿರಿ ಎಂದು ಹೇಳಿದರು. ಇವತ್ತಿನ ದಿವಸ ಇಲ್ಲಿ ಕೊಂಪಲ್ಲಿ ನಮ್ಮ ಒಂದು ವಿಲೇಜರ್ಸ್ ರಾತ್ರಿ ಹೊತ್ತಲ್ಲಿ ಅವ್ರ ಹೊಲದಲ್ಲಿ ಜಮೀನಲ್ಲಿ ಒಂದು ಚಿರತೆ ಬಂದಿದೆ ಅಂತ ಹೇಳ್ಬಿಟ್ಟು ವದಂತಿಯಿಂದ ಅವರು ಗಾಬರಿಗೊಂಡು ಇದು ಮಾಡಿದರು. ಬಟ್ ನಾವು ಅದನ್ನು ಒಂದು ಎಲ್ಲಿ ಬಂದಿದ್ದಾರೆ ಜನಗಳು ಅವರೆಲ್ಲಿ ತೋರಿಸಿದ್ರು ಇಲ್ಲೆಲ್ಲ ಚಿರತೆ ಓಡಾಡಿದೆ ಅಂಥೇಳಿ ಅವೆಲ್ಲ ನೋಡಿದ್ವಿ. ಬಟ್ ಅಲ್ಲಿ ನೋಡ್ತಕ್ಕ ಹೆಜ್ಜೆ ಗುರುತು ಮಾತ್ರ ಅದು ನಾಯಿ ಜಾತಿಗೆ ಸೇರ್ತಕ್ಕಂಥ ಒಂದು ಪ್ರಾಣಿದು ಹೆಜ್ಜೆ ಗುರುತಿದೆ. ಬಟ್ ಯಾವುದಕ್ಕೂ ಮುನ್ನೆಚ್ಚರಿಕೆಯಾಗಿ ನಾವು ಅದರ ಸಲುವಾಗಿ ಒಂದು ಲೆಪರ್ಡ್ ಕೇಜನ್ನು ಸಹ ಇಲ್ಲಿ ಇಡ್ತಾ ಇದ್ದೀವಿ. ಸೊ ಜನಗಳು ಆತಂಕ ಪಡೋದೇನು ಅವಶ್ಯಕತೆ ಇಲ್ಲ. ನಾವು ಅರಣ್ಯ ಇಲಾಖೆ ಜೊತೆಗಿರುತ್ತೆ. ಬಟ್ ನಾವು ಸಹಜವಾಗಿ ನಾನು ಇಷ್ಟೇ ಹೇಳೋದೇನೆಂದರೆ, ಜಂಗಲ್ ಅಕ್ಕಪಕ್ಕದಲ್ಲಿ ಅರಣ್ಯ ಪ್ರದೇಶದ ಅಕ್ಕಪಕ್ಕದಲ್ಲಿ ಒಬ್ಬೊಬ್ಬರೇ ರಾತ್ರಿ ಓಡಾಡೋದಾಗಲಿ ಅಥವಾ ಜಾನುವಾರುಗಳನ್ನು ಕಟ್ಟೋದಾಗಲಿ ದಯವಿಟ್ಟು ಮಾಡಬಾರ್ದಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಈಗೇನು ಕೇಜ್ ಇಟ್ಟಿದ್ದೀವಿ ಇದನ್ನು ಒಂದು ಪ್ರಯತ್ನದಿಂದ ನೋಡೋಣ. ಈಗ ಒಂದು ವೇಳೆ ಇಲ್ಲಿ ಲೆಪರ್ಡ್ ಮೂಮೆಂಟ್ ಇದ್ದಿತ್ತು ಅಂದರೆ ಇನ್ನು ಒಳಗಡೆ ನಾಯಿ ಇಟ್ಟು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಅದರ ಆಹಾರ ಸಲುವಾಗಿ ಅದು ಬಂದು ಒಂದು ವೇಳೆ ಲಾಕ್ ಆದರೆ ನಾವು ಅದನ್ನು ಸೇಫಾಗಿ ಹೈಯರ್ ಅಧಿಕಾರಿ ಏನು ನಮ್ಮದು ಹೈಯರ್ ಆಫೀಸರ್ಸ್ ಹೇಳ್ತಾರೆ ಅದರ ಪ್ರಕಾರ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಇಷ್ಟೇ ಕೊನೆಯದಾಗಿ ನಾವು ಹೇಳೋದಪ್ಪ ಅಂದರೆ, ಜಂಗಲಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಜವಾಗಿ ಅವು ಕಾಡಿನಲ್ಲಿ ಇರ್ತವೆ. ಸ್ವಲ್ಪ ಆದಷ್ಟು ನಾವು ಜನಗಳು ಸ್ವಲ್ಪ ಜಂಗಲ್ ಒಳಗೆ ಹೋಗೋದನ್ನು ತಪ್ಪಿಸ್ಬೇಕಾಗೈತೆ. ಮತ್ತು ಅನಿವಾರ್ಯ ಬಿದ್ದರೆ ಅಷ್ಟೇ ನಾವು ಅಂಥ ಅವಶ್ಯಕತೆ ಇದ್ದಲ್ಲಿ ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬರೇ ತಿರುಗಾಡಬೇಡ್ರಿ. ಜೊತೆಗೆ ಒಂದು 2-3 ಜನ ಗುಂಪನ್ನು ಮಾಡಿಕೊಂಡು ಒಂದು ಕೈಯಲ್ಲಿ ಕಟ್ಟಿಗೆಯನ್ನು ಇಟ್ಕೊಂಡು ತಿರುಗಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ವಿಜಯಕುಮಾರ್ ಪಿ ಬಡಿಗೇರ್, ಭೀಮಣ್ಣಗೌಡ, ಕಾಶಪ್ಪ, ಗ್ರಾಮಸ್ಥರು ಅಂಬರೀಶ್, ಬಾಲಸ್ವಾಮಿಗೌಡ, ಪಾಕಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.